ಕಣ್ಣಿಗೆ ಕಾಣಿಸ್ತಾ ಇಲ್ವಾ? ನನ್ನ ಧ್ವನಿನ ಅವ್ರಿಗೆ ಕೇಳಿಸ್ತಾ ಇಲ್ವಾ? ಅರ್ಜುನ್ ಅವರೇ ನಿಲ್ಲಿ. ನೀವಿಬ್ರು ಏನೇ ಪ್ರಯತ್ನ ಪಟ್ರು ಒಬ್ರನ್ನೊಬ್ರು ಸಂಧಿಸೋಕ್ಕಾಗೋದಿಲ್ಲ. ನೋಡೋದು ಇಲ್ಲ, ಮಾತಾಡೋದು ಇಲ್ಲ. ನನ್ನ ಮಾಯಾ ಶಕ್ತಿಯ ಮಾಯಾ ಜಾಲನ ಭೇದಿಸೋದಕ್ಕೆ ನಿಮ್ಮಿಬ್ರು ಕೈಯಲ್ಲೂ ಸಾಧ್ಯ ಇಲ್ಲ. ಯಾರ್ಯಾರಿಗೆ ಏನೇನು ಕೆಲಸ ಕೊಡಬೇಕು ಅಂತ ನೀನು ಸಂಕಲ್ಪ ಮಾಡಿರ್ತೀಯೋ ಅದೇ ರೀತಿ ನಡೆಯುತ್ತೆ. ಅದನ್ನು ಮೀರೋದಾಗಲಿ ತಪ್ಪಿಸೋದಾಗಲಿ ಯಾರಿಂದನೂ ಸಾಧ್ಯ ಇಲ್ಲ. ನೀನೇ ಒಪ್ಪಿಸಿದ ಈ ಮಹಾಕಾರ್ಯನ ಕಾಯ ವಾಚ ಮನಸ ನಿಭಾಯಿಸಿದ್ದೀನಿ ನಾನು. ಇನ್ನು ನಿಭಾಯಿಸೋಷ್ಟು ತಾಳ್ಮೆ ಆಗಲಿ ಶಕ್ತಿ ಆಗಲಿ ನನಗಿಲ್ಲ. ಸಮಯಕ್ಕೆ ಸರಿಯಾಗಿ ಸರ್ವೇಶ್ವರ ಎಲ್ಲರ ಸಹಾಯಕ್ಕೆ ಬಂದೇ ಬರ್ತಾನೆ ಅನ್ನೋ ಮಾತಿನ ತರಹ ಈ ಮಹಾಕಾರ್ಯನ ವಹಿಸ್ಕೊಳ್ಳೋದಕ್ಕೆ ಆ ತಾಯಿ ಬರ್ತಾ ಇದ್ದಾಳೆ. ಅವಳಿಗೆ ಈ ಜವಾಬ್ದಾರಿನ ವಹಿಸ್ತೀನಿ. ಇನ್ನು ನನ್ಗೆ ಉಳಿದಿರೋದು ನಿನ್ನ ಜಪ ತಪ ಆರಾಧನೆ ಅಷ್ಟೇ. ಅರ್ಜುನ್ ಅವರೇ, ಅವ್ರು ಇಲ್ಲಿದ್ದಾರೋ ಅಥವಾ ಮನೇಲಿದ್ದಾರೋ ಅಂತ ಗೊತ್ತಾಗದೆ ಒದ್ದಾಡ್ತಾ ಇದ್ದೀನಿ ನಾನು. ಅರ್ಜುನ್ ಅವರೇ, ನಾನು ಇಲ್ಲೇ ಇದ್ದೀನಿ, ಎಲ್ಲೂ ಹೋಗಿಲ್ಲ. ಇನ್ನೇನು ಹುಡ್ಕೋದಲ್ಲಿ ಅರ್ಥ ಇಲ್ಲ. ಅವ್ರ ಮನೆಗೆ ಹೋಗಿರ್ಬೋದು. ಇವ್ರಿಗೆ ಹೇಗಿರ್ಲಿ ನಾನು? ಅರ್ಜುನ್ ಅವರೇ ನನ್ನ ಮಾತು ಕೇಳಿ ನಿಂತ್ಕೊಳ್ಳಿ. ಅರ್ಜುನ್ ಅವರೇ. ಅಮೃತ, ವ್ಯರ್ಥ ಪ್ರಯತ್ನ ಮಾಡಬೇಡ. ನಿನ್ ಎಲ್ಲ ಪ್ರಯತ್ನಗಳು ಹರಿಯೋ ನೀರಲ್ಲಿ ಹೋಮ ಮಾಡ್ದಾಗೆ. ಇನ್ಮೇಲೆ ನೀವಿಬ್ರು ಭೂಮಿ ಬಾನು ಇದ್ದಾಗೆ. ದಿಗಂತದಲ್ಲಿ ಮಿಲನ ಆಗಿರೋ ಥರ ಕಾಣಿಸುತ್ತೆ, ಆದ್ರೆ ವಾಸ್ತವದಲ್ಲಿ ದೂರನೇ ಇರ್ತೀರಾ. ಭೂಮಿ ಗಿರಿನ ತೊರೆದ ಹಾಗೆ, ಆಕಾಶ ರವಿನ ತೊರೆದ ಹಾಗೆ, ನನ್ನ ಒಂದೇ ಒಂದು ಬಾಣಕ್ಕೆ ನೀವಿಬ್ರು ಹೇಗೆ ಒದ್ದಾಡ್ತಿದ್ದೀರಾ ನೋಡಿ. ಇದು ಪ್ರಾರಂಭ ಅಷ್ಟೇ. ಇನ್ನು ಮಧ್ಯ ಇದೆ, ಅಂತ್ಯ ಇದೆ. ಕಾಯ್ತಾ ಇರು. ಅರ್ಜುನ್ ಅವರೇ ಮಲ್ಲಿ ಹೇಳೋ ಹಾಗೆ ಅಮೃತ ಅವ್ರ ದೇವಸ್ಥಾನದಲ್ಲಿ ಇದ್ದಿದ್ರೆ ನನಗೆ ಸಿಗ್ಬೇಕಾಗಿತ್ತು. ಅವ್ರು ಸಿಗ್ಲಿಲ್ಲ ಅಂದರೆ
ಅಮೃತ ಅವ್ರು ಯಾವಾಗಲೂ ಬರೋ ಶಿವನ್ ದೇವಸ್ಥಾನ ಹತ್ರ ನಾನು ಬಂದೆ. ಅಮೃತ ಅವ್ರಲ್ಲಿ ನನಗೆ ಸಿಗ್ಲಿಲ್ಲ. ಮನೆಗೆ ಏನಾರು ಬಂದಿದ್ದಾರಾ? ಹಾಂ, ಬಂದ್ಲು. ನೀನು ಬೇಗ ಮನೆಗೆ ಬಾ. ಹಾಂ, ಮನೆಗೆ ಬಂದಿದ್ದಾರಾ? ಸರಿ ಬಂದೆ. ಅತ್ತೆಮ್ಮ, ನೀವು ಮಾಡಿದ್ ಸರಿನಾ? ನಾನೇನು ಮಾಡಿದೆ? ಅಮೃತ ಮನೆಗೆ ಬಂದು ಅಂತ ಯಾಕೆ ಸುಳ್ಳು ಹೇಳಿದ್ರಿ ಅವನಿಗೆ? ಅವನಿಗೆ ಬಂದು ಕೇಳಿದ್ರೆ ಏನಂತ ಉತ್ತರ ಕೊಡ್ತೀರಾ? ನೋಡಿ ಹೇಮ, ಮೊದಲು ಅರ್ಜುನ್ ಮನೆಗೆ ಬರಲಿ, ಆಮೇಲೆ ಏನೋ ಒಂದು ಹೇಳಿ ಸಮಾಧಾನ ಮಾಡಿದ್ರಾಯ್ತು. ಅಮೃತ, ನೀನ್ ಹೀಗೆ ಕೂತ್ಕೊಂಡಿರೋದನ್ನ ನೋಡಿದ್ರೆ ನನ್ನ ಮನ್ಸಿಗೆ ಎಷ್ಟು ಸಂತೋಷ ಆಗ್ತಾ ಇದೆ ಗೊತ್ತಾ? ಈ ಸಂತೋಷ ನನಗೆ ಶಾಶ್ವತ. ಈ ಸಂಕಟ, ನೋವು, ನಿರಾಶೆ, ಹತಾಶೆ ನಿನಗೆ ಶಾಶ್ವತ. ನಿನ್ನ ನೋಡ್ತಾ ಇದ್ರೆ ನನ್ನ ಒಡ ಹೊಡ್ದವಳು, ನನ್ನ ಸಂಬಂಧಿ ಏನೋ ಅಂತ ಅನ್ನಿಸ್ತಾ ಇದೆ. ಯಾಕೆ ಹೀಗೆ ಅನ್ನಿಸ್ತಿದೆ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ಪ್ರಸಾದ ತಗೋ. ನಿನ್ನ ನೋಡ್ತಾ ಇದ್ರೆ ಬೆಟ್ಟದಷ್ಟು ನೋವನ್ನ ಮನ್ಸಲ್ಲಿ ಇಟ್ಕೊಂಡು ಕೊರಗ್ತಿದ್ಯಾ ಅನ್ನಿಸ್ತಾ ಇದೆ. ಮನ್ಸಲ್ಲಿರೋ ಭಾರ ಬೇರೆ ಯಾರನ್ನೂ ಸುಡೋದಿಲ್ಲ, ನಮ್ಮನ್ನೇ ಸುಡುತ್ತೆ. ನೋಡಿ, ನೀವು ಯಾರು ಅಂತ ನನಗೆ ಗೊತ್ತಿಲ್ಲ. ನಿಮಗೂ ನನಗೂ ಯಾವ ಸಂಬಂಧನೂ ಇಲ್ಲ. ಅಂಥದ್ರಲ್ಲಿ ನಾನು ಯಾಕೆ ನನ್ನ ದುಃಖನ ನಿಮ್ಮ ಹತ್ರ ಹಂಚ್ಕೋಬೇಕು? ದಯವಿಟ್ಟು ನಿಮ್ಮ ದಾರಿನ ನೀವು ನೋಡ್ಕೊಂಡು ಹೋಗಿ. ಹೀಗೆ ಅನ್ಬೇಡ. ನಾನು ಹೆಣ್ಣು, ನೀನು ಹೆಣ್ಣು. ಇದು ಒಂದು ಸಂಬಂಧ ಸಾಕು ನಿನ್ನ ಮನಸ್ಸಲ್ಲಿರೋದನ್ನ ನನ್ನ ಹತ್ರ ಹೇಳ್ಕೊಳ್ಳೋದಕ್ಕೆ. ಸಂತೋಷನ ಹೇಳ್ಕೊಂಡಷ್ಟು ಹೆಚ್ಚಾಗತ್ತೆ, ದುಃಖನ ಹಂಚ್ಕೊಂಡಷ್ಟು ಕಡಿಮೆ ಆಗತ್ತೆ. ದಯವಿಟ್ಟು ನಿನ್ನ ಮನಸ್ಸಲ್ಲಿರೋದನ್ನ ಹೇಳ್ಕೊ, ಮನ್ಸು ಹಗುರ ಆಗತ್ತೆ. ನೀವು ಮಾತಾಡ್ತಾ ಇರೋ ರೀತಿ, ನೀವು ನನ್ನ ಮೇಲೆ ತೋರಿಸ್ತಾ ಇರೋ ಪ್ರೀತಿ ನೋಡ್ತಾ ಇದ್ರೆ ನನ್ನ ಮನಸ್ಸು ಕರಗ್ತಾ ಇದೆ. ಹೇಳು. ನಾನು ನನ್ನ ಅರ್ಚನೆ ಅವ್ರನ್ನ ಪ್ರೀತಿಸಿ ಮದುವೆ ಆಗಿದ್ದು. ಸಮಾಧಾನ ಮಾಡ್ಕೋ. ಸೀತಾ ಮಾತೆಗೂ ಉಪವಾಸ ವನವಾಸ ತಪ್ಪಲಿಲ್ಲ. ದ್ರೌಪದಿಗೂ ಕಷ್ಟ ಕಾರ್ಪಣ್ಯ ಬರದೇ ಇರಲಿಲ್ಲ. ಅವತ್ತಿಂದ ಇವತ್ತಿನವರೆಗೂ ಹೆಣ್ಣು ಕಷ್ಟ ಪಡ್ತಾನೆ ಇದ್ದಾಳೆ, ಮುಂದೇನೂ ಪಡ್ತಾ ಇರ್ತಾಳೆ. ನಿನ್ನ ಹಣೆಯಲ್ಲಿ ಏನು ಬರ್ದಿದ್ಯೋ ಅದನ್ನು ಅನುಭವಿಸ್ಲೇಬೇಕು. ನದಿ ಪ್ರವಾಹದಿಂದ ತಪ್ಪಿಸ್ಕೊಳ್ಬಹುದು, ಆದರೆ ವಿಧಿ ಬರಹದಿಂದ ತಪ್ಪಿಸ್ಕೊಳಕ್ಕಾಗೋದಿಲ್ಲ. ನಿನ್ನ ಪಾಲಿಗೆ ಬಂದಿರೋದನ್ನ ಅನುಭವಿಸ್ಲೇಬೇಕು. ಹೋಗ್ತೀನಿ. ನೀನು ಹೋಗೋ ಕಾಲ ಬಂತು, ಹೋಗೋಕೆ ಸಿದ್ಧವಾಗಿರು. ಅಲ್ಲ, ನೀವೇನು ಹೇಳ್ತಾ ಇದ್ದೀರೋ ನನಗೆ ಅರ್ಥ ಆಗ್ತಿಲ್ಲ. ನಾನು ಎಲ್ಲಿಗೆ ಹೋಗಬೇಕು?
ಯಾರ್ಯಾರು ಎಲ್ಲಿಂದ ಬಂದಿರ್ತಾರೋ ಅಲ್ಲಿಗೆ ಹೋಗಬೇಕು. ಅದನ್ನೇ ಹೇಳಿದೆ ನಾನು. ಬರ್ತೀನಿ. ನಾನು ಹೇಳಿದ್ದು ನಿನ್ನ ನಾಗಲೋಕಕ್ಕೆ ನೀನು ಹೋಗಿ ಸೇರ್ಕೋ ಅಂತ. ಇನ್ನು ಅರ್ಜುನ್ ನಿನ್ನ ಪಾಲಿಗೆ ಮಾಯಾಮೃಗ. ಅರ್ಜುನ್ ಮನೆಗೆ ಬರಲಿ ಅನ್ನೋಕ್ಕೋಸ್ಕರ ಅಮೃತ ಮನೇಲೇ ಇದ್ದಾಳೆ ಅಂತ ಹೇಳಿಬಿಟ್ಟೆ. ಅಯ್ಯೋ ದೇವ್ರೆ, ನಾನು ಸುಳ್ಳು ಹೇಳ್ಬಿಟ್ನಲ್ಲ. ಈಗ ಅರ್ಜುನ್ ಬಂದು ಅಮೃತ ಎಲ್ಲಿ ಅಂತ ಕೇಳಿದ್ರೆ ನಾನು ಏನಂತ ಹೇಳಿ? ಅವನ್ನ ಹೇಗಂತ ಸಮಾಧಾನ ಮಾಡೋದು? ಏನಂತ ಸಮಾಧಾನ ಮಾಡಲಿ? ಏನು ಹೇಮಾ, ಇಷ್ಟೊಂದು ಸಮಾಧಾನ ಕೂತಿದೆಯಲ್ಲ ನೀನು? ಅಲ್ಲ ಅತ್ತೆಮ್ಮ, ನಾನು ಆನಂದವಾಗಿದ್ರು ಯಾಕೆ ಅಂತ ಪ್ರಶ್ನೆ ಮಾಡ್ತೀರಾ, ಆತಂಕದಲ್ಲಿದ್ರು ಯಾಕೆ ಅಂತ ಪ್ರಶ್ನೆ ಮಾಡ್ತೀರಾ. ಒಟ್ನಲ್ಲಿ ನಿಮಗೆ ನಾನು ಹೀಗೂ ಇರಬಾರ್ದು ಹಾಗೂ ಇರಬಾರ್ದು ಅಲ್ವಾ? ನಾನು ಹಾಗಲ್ಲ ಹೇಮ ಹೇಳಿದ್ದು. ಇನ್ನು ಸ್ವಲ್ಪ ಹೊತ್ತಿಗೆ ಅರ್ಜುನ್ ಮನೆಗೆ ಬರ್ತಾನೆ. ಆದರೆ ಸಮಾಧಾನ ಕೂತಿದೆಯಲ್ಲ, ಅದಕ್ಕೆ ಹೇಳಿದೆ. ಇನ್ನೇನು ಮಾಡಬೇಕಾಗಿತ್ತು ಅತ್ತೆಮ್ಮ? ಅರ್ಜುನ್ ಮನೆಗೆ ಬಂದು ಅಮೃತ ಎಲ್ಲಿ ಅಂತ ಕೇಳಿದ್ರೆ ಏನು ಹೇಳಬೇಕು ಅಂತ ಗೊತ್ತಾಗ್ದರೆ ನಾನು ಒದ್ದಾಡ್ತಾ ಇದ್ದೀನಿ. ಅಂದರೆ ನೀವು ಒದ್ದಾಡ್ತಾ ಚಡ್ಪಡಿಸ್ತಾ ಇದ್ರೆ ನಾನು ಒದ್ದಾಡಿ ಚಡ್ಪಡಿಸ್ಬೇಕಾ? ಇದೇನು ಹೇಮ, ಇದಕ್ಕೂ ನಿನಗೂ ಯಾವುದೇ ಸಂಬಂಧ ಇಲ್ಲ ಅನ್ನೋ ರೀತಿ ಮಾತಾಡ್ತಿದೆಯಲ್ಲ? ಹೌದು, ಏನು ಸಂಬಂಧ ಇದೆ ನೀವೇ ಹೇಳಿ. ನನ್ನ ಕೇಳಿ ನೀವು ಅಮೃತನ ಮನೆಯಿಂದ ಹೊರಗೆ ಹಾಕಿದ್ರಾ? ನನ್ನನ್ನು ಕೇಳಿ ನೀವು ಅರ್ಜುನ್ಗೆ ಮನೆಗೆ ಬಾ ಅಂತ ಹೇಳಿದ್ರಾ? ನೋಡಿ ಅತ್ತೆಮ್ಮ, ಯಾರ್ಯಾರು ಏನೇನು ಅಪರಾಧಗಳನ್ನ ಮಾಡ್ತಾರೋ ಅದನ್ನ ಅವರೇ ಅನುಭವಿಸ್ಬೇಕಾಗತ್ತೆ. ಏನು ನಿನ್ನ ಮಾತಿನ ಅರ್ಥ ಹೇಮ? ನೋಡಿ ಅತ್ತೆಮ್ಮ, ಅರ್ಜುನ್ಗೆ ಆಗಲಿ ಅಥವಾ ಬೇರೆ ಇನ್ಯಾರಿಗಾದರೂ ಆಗಲಿ ಸುಳ್ಳು ಹೇಳೋದಕ್ಕೆ ನನ್ನ ಮನಸ್ಸಾಕ್ಷಿ ಆಗಲಿ ಆತ್ಮಸಾಕ್ಷಿ ಆಗಲಿ ಒಪ್ಪೋದಿಲ್ಲ. ಅಂದರೆ ನೀವು ನಿಮ್ಮ ಮಕ್ಕಳು ಸೇರ್ಕೊಂಡು ಮಾಡಿರೋ ಘನ ಕಾರ್ಯನ ಅರ್ಜುನ್ಗೆ ಹೇಳೇ ಹೇಳ್ತೀನಿ. ಈ ವಿಷಯನ ಅರ್ಜುನ್ಗೆ ಹೇಳೋದ್ರಿಂದ ಪರಿಣಾಮ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ಯಾ ನೀನು? ಅತ್ತೆಮ್ಮ, 3-6 ಆಗಲಿ 6-3 ಆಗಲಿ ಯಾರು ಏನೇ ಮಾಡಿದ್ರು ಇದನ್ನಂತೂ ತಪ್ಪಿಸೋದಕ್ಕೆ ಸಾಧ್ಯನೇ ಇಲ್ಲ. ಅರ್ಜುನ್ ಅವರು ನನ್ನ ನೋಡೋದಕ್ಕೆ ಅಂತ ಇಲ್ಲಿಗೆ ಬಂದರು. ನಾನು ಅವರನ್ನು ನೋಡಿದೆ. ನಾನು ಅವ್ರ ಹತ್ರ ಹೋಗಬೇಕು, ಮಾತಾಡಿಸ್ಬೇಕು ಅಂತ ಮುಂದೆ ಮುಂದೆ ಹೋಗ್ತಾ ಇದ್ದಾಗ ಇದ್ದಕ್ಕಿದ್ದ ಹಾಗೆ ಯಾರು ನನ್ನ ಮನಸ್ಸನ್ನು ನಿಯಂತ್ರಣ ಮಾಡ್ತಿದ್ದಾರೆ ಅಂತ ಅನಿಸೋದು. ಮರುಕ್ಷಣ ಅವ್ರ ಹತ್ರ ಹೋಗೋದು ಬೇಡ, ಅವರನ್ನು ಮಾತಾಡ್ಸೋದೇ ಬೇಡ ಅಂತ ಅನಿಸೋದು. ಯಾಕೀಗ ಅನ್ನಿಸ್ತಾ ಇತ್ತು? ನನಗೆ ಅವಾಗಲೂ ಗೊತ್ತಾಗಲಿಲ್ಲ, ಈಗಲೂ ಗೊತ್ತಾಗ್ತಾ ಇಲ್ಲ. ನಾನು ಗಟ್ಟಿ ಮನಸ್ಸು ಮಾಡಿ ಹೋಗಿ ಅವರನ್ನು ಮಾತಾಡ್ಸಿದ್ರು ಸಹ ನನ್ನ ಧ್ವನಿ ಕೇಳಿಸ್ತಾ ಇಲ್ಲ, ನಾನು ಅವ್ರಿಗೆ ಕಾಣಿಸ್ತಾನೆ ಇಲ್ಲ ಅನ್ನೋ ಥರ ಇದ್ರು. ಇದನ್ನೆಲ್ಲ ನೋಡ್ತಾ ಇದ್ರೆ ಯಾರೋ ನನ್ನ ಮೇಲೆ ಮಾಯಾಶಕ್ತಿನ ಪ್ರಯೋಗ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಯಾರಿರ್ಬೋದು? ಯಾರು ಆ ಶಕ್ತಿನ ಪ್ರಯೋಗ ಮಾಡಿರೋದು? ಭೈರವ ಇರ್ಬೋದಾ? ಇಲ್ಲ, ಭೈರವ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ. ಬೇರೆ ಇನ್ಯಾರು? ನನಗೆ ಆ ಭೈರವ, ರುದ್ರ, ವಿಷ್ಣು ಬಿಟ್ಟರೆ ಬೇರೆ ಯಾರು ಶತ್ರುಗಳಿಲ್ಲ. ಇದ್ಯಾರು ನನ್ನ ಹೊಸ ಶತ್ರು? ಅಮೃತ, ನಿನ್ನ ಹುಡುಕೊಂಡು ನಾವು ದೇವಸ್ಥಾನದ ಹತ್ರ ಹೋಗಿದ್ವಿ. ನನ್ನನ್ನು ಹುಡ್ಕೊಂಡು ದೇವಸ್ಥಾನದ ಹತ್ರ ಹೋಗಿದ್ದ? ಯಾಕೆ? ನೀನು ಉಪಕಾರನ ಹೇಗಮ್ಮ ಮರೆಯೋಕ್ಕಾಗತ್ತೆ? ಅಂಥ ಉಪಕಾರನ ನಾನೇನು ಮಾಡಿದ್ದು ನಿಮಗೆ? ನಮ್ಮ ಪೂಜೆಗೆ ನಾಗಚಂಪ ಹೂವಂತ ತಂದುಕೊಟ್ಟು ನಮ್ಮ ಪೂಜೆ ಸಾಂಗವಾಗಿ ನಡೆಯೋ ಥರ ಮಾಡಿದ್ದು
ಏನು ಸಣ್ಣ ಉಪಕಾರನಾ? ಅದೆಲ್ಲ ಉಪಕಾರನೇ ಅಲ್ಲ. ನನ್ನ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಹಾಗೆ ಮಾಡ್ತಾಯಿದ್ರು. ಹಾಗೆ ಹೇಳೋದು ನಿನ್ನ ದೊಡ್ಡ ಗುಣ. ನೋಡು, ದಯವಿಟ್ಟು ನೀನು ನಮ್ಮ ಮನೆಗೆ ಬಂದು ನಮ್ಮ ಆತಿಥ್ಯ ಸ್ವೀಕರಿಸಿ ಅರ್ಶಿನ ಕುಂಕುಮ ತೊಗೊಂಡು ಹೋಗಲೇಬೇಕು. ಅದೆಲ್ಲ ಏನೂ ಬೇಡ. ನೋಡಮ್ಮ, ಮುತ್ತೈದೆ ಆದವಳು ಯಾವತ್ತೂ ಅರಿಶಿನ ಕುಂಕುಮ ಬಾಗಿನ ಬೇಡ ಅನ್ನಬಾರ್ದು. ಅದು ಅವಳಿಗೂ ಒಳ್ಳೇದಲ್ಲ, ಅವಳ ಮಾಂಗಲ್ಯಕ್ಕೂ ಒಳ್ಳೇದಲ್ಲ. ನಿನ್ನ ಸಂತೋಷಕ್ಕಲ್ಲದೆ ಇದ್ದರೂ ನಮ್ಮ ಸಂತೋಷಕ್ಕಾದರೂ ನೀನು ನಮ್ಮ ಮನೆಗೆ ಬರಲೇಬೇಕು. ಸರಿ, ಯಾವತ್ತಾದರೂ ಬರ್ತೀನಿ. ಇನ್ಯಾವತ್ತಾದರೂ ಅಲ್ಲಮ್ಮ, ಇವತ್ತೇ ಬರಬೇಕು, ಈಗಲೇ ಬರಬೇಕು. ಬಾಮ್ಮ. ಬಾಮ್ಮ, ಒಳಗೆ ಬಾ. ನಿಂತ್ಕೋ. ಕರೆಯದೆ ದೊರೆ ಬರನು, ದೊರೆ ಇರದೆ ಧರೆ ಇರದು. ಕಾಯ್ದು ಕಾಪಾಡುವ ಕಾಪಾಲಿಕನೊಬ್ಬನೇ ಈಶ್ವರ, ಉಳಿದೆಲ್ಲವೂ ನಶ್ವರ. ಅಂಜಿಲ್ಲ ನಂಜಿಲ್ಲ, ಹಮ್ಮಿಲ್ಲ ಬಿಮ್ಮಿಲ್ಲ, ತಟವಟಗಳಿಲ್ಲ ತಳಮಳಗಳಿಲ್ಲ. ಆದರೂ ಎಲ್ಲವೂ ನನ್ನದೆನ್ನುವ ನಂಬಿಕೆ ನನಗಿಲ್ಲ. ಯಾರು ನೀನು? ಅಮ್ಮ, ಅಮೃತ ಅಂತ. ಅಮೃತ ಆದರೇನು, ಅಮರಾವತಿ ಆದರೇನು, ನಮ್ಮನೇನು ಧರ್ಮಛತ್ರ ಅಲ್ಲ. ಅಮ್ಮ, ನಿನ್ನೆ ನಾವು ನಾಗಪ್ರತಿಷ್ಠಾಪನೆ ಪೂಜೆ ಮಾಡುವಾಗ ನಾಗಚಂಪ ಹೂವನ್ನು ತಂದು ಕೊಟ್ಟು ನಮ್ಮ ಪೂಜೆ ಸಾಂಗವಾಗಿ ನಡೆಯೋ ಹಾಗೆ ಮಾಡಿದ್ಲು. ಅದಕ್ಕೆ ಊಟ ಹಾಕಿ ಬಾಗಿನ ಕೊಟ್ಟು ಕಳಿಸೋಣ ಅಂತ ಮನೆ ಕರ್ಕೊಂಡ್ಬಂದ್ವಿ. ಕರೆಯೋದು ಸ್ವಧರ್ಮ, ಬರೋದು ಅವರ ಧರ್ಮ. ನಂಬೋದು ಮೂರ್ಖತನ, ಪರೀಕ್ಷಿಸಿ ನಂಬೋದು ಜಾಣತನ. ಇದು ನಿಮಗೆ ಬರೀ ಮನೆಯಾಗಿರಬಹುದು, ಆದರೆ ನನಗಿದು ದೇವಸ್ಥಾನ. ಈ ಮನೆ ಹೊಸಲು ದಾಟಿ ಒಳಗೆ ಬರಬೇಕು ಅಂದರೆ ಯೋಗ ಇರಬೇಕು, ಯೋಗ್ಯತೆ ಇರಬೇಕು. ಆ ಯೋಗ್ಯತೆ ಇದೆಯಾ ಅನ್ನೋದು ಮೊದಲು ಪರೀಕ್ಷೆ ಆಗಬೇಕು. ತಗೋ ಆ ದೀಪನ, ಅದನ್ನು ದಾಟಿ ಬರೋದಕ್ಕೆ ಅವಳಿಗೆ ಹೇಳು. ಅವಳಲ್ಲಿ ಕಲ್ಮಶ ಇದ್ದರೆ ಅದು ಅವಳನ್ನೇ ಸುಡುತ್ತೆ. ಅವಳು ನಿಷ್ಕಲ್ಮಶವಾಗಿದ್ದರೆ ದೀಪನ ದಾಟಿ ಬರ್ತಾಳೆ.